ತುಮಕೂರು ನಗರದ ಶ್ರೀ ಸಂಕಷ್ಟಹರ ಗಣಪತಿ ವಕೀಲರ ಕಲಾ ಬಳಗ ಹಾಗೂ ತುಮಕೂರು ಜಿಲ್ಲೆ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಜೂನ್ 28ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕ ಪ್ರದರ್ಶನ ನಡೆಯಲಿದೆ. ದುರ್ಯೋಧನನ ಪಾತ್ರಧಾರಿ ಸಿಜಿ ಲಕ್ಷ್ಮೀಶ್ ಮಾತನಾಡಿ, ಇಂದಿನ ಒತ್ತಡದ ಬದುಕಿನಲ್ಲಿ ರಂಗಭೂಮಿ ಮಾನಸಿಕ ನೆಮ್ಮದಿ ನೀಡುವ ಶಕ್ತಿಯಾಗಿದೆ. ವಕೀಲರು ತಮ್ಮ ಬಿಡುವಿನ ವೇಳೆಯಲ್ಲಿ ಸಮಾಜ ಸೇವೆಯ ಜೊತೆಗೆ ಕಲೆಗೆ ಪ್ರೋತ್ಸಾಹ ನೀಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಶ ಸಿಜಿ ಚಿಕ್ಕವನಹಳ್ಳಿ, ತುಮಕೂರು ವಕೀಲರು. ಈ ಮೂಲಕ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಏನೆಂದರೆ, ದಿನಾಂಕ 28/6/2026 ಭಾನುವಾರ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಕಲಾವಿದರಾದ ನಾವುಗಳು ಅಂದರೆ ತುಮಕೂರು ಸಂಕಷ್ಟಹರ ವಕೀಲರ ಕಲಾಬಳಗದಿಂದ ಕುರುಕ್ಷೇತ್ರ ಎಂಬ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ಆದ್ದರಿಂದ ತಾವುಗಳೆಲ್ಲರೂ ಎಲ್ಲ ಸಂಘದ ಹಾಗೂ ಕಲಾ ಬಳಗದ ಎಲ್ಲ ಪದಾಧಿಕಾರಿಗಳು ಸಹ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಕಲಾಭಿಮಾನಿಗಳು ಬಂದು ಈ ನಾಟಕವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ದಯಮಾಡಿ ಎಲ್ಲರೂ ಬಂದು ಹಾಗೂ ಎಲ್ಲ ಕಲಾ ಸಂಘಗಳು ಕೂಡ ಇದಕ್ಕೆ ಬಂದು ಆಗಮಿಸಿ ಪ್ರೋತ್ಸಾಹಿಸಿ ಕಲಾವಿದರನ್ನು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಈ ವೇಳೆ ಕುಮಾರ್ ಮಾತನಾಡಿ, ತುಮಕೂರಿನ ಪ್ರಸಿದ್ಧ ಶ್ರೀ ಬಸವೇಶ್ವರ ಡ್ರಾಮಾ ಸಿನರಿಯ ಭವ್ಯ ರಂಗ ಸಜ್ಜಿಕೆಯಲ್ಲಿ ಹಾಗೂ ಕಲಾ ಹೊಂಗಿರಣ ಪ್ರಶಸ್ತಿ ಪುರಸ್ಕೃತ ಟಿ.ಎಚ್. ಸುದೀಪ್ ಅವರ ಸಂಗೀತ ನಿರ್ದೇಶನದಲ್ಲಿ ನಾಟಕ ಮೂಡಿ ಬರಲಿದ್ದು, ಜಿಲ್ಲೆಯ ಎಲ್ಲಾ ಕಲಾಭಿಮಾನಿಗಳು, ಕಲಾ ಸಂಘಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಿದರು. ನಾನು ಎರಡನೇ ದುರ್ಯೋಧನಾಗಿ ಅಭಿನಯಿಸ್ತಾ ಇದ್ದೇನೆ. ಈ 28/6/2026 ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಸುದೀಪ್ ಅವರ ನಿರ್ದೇಶನದಲ್ಲಿ ನಾವು ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದೇವೆ. ನನ್ನ ತುಮಕೂರು ಜಿಲ್ಲೆಯ ಕಲಾವಿದರು, ಕಲಾವೃಂದದವರು ಹಾಗೂ ಕಲಾ ಪ್ರೋತ್ಸಾಹಿಗಳು ಎಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತಂತ ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ. ಆಮೇಲೆ ಎಲ್ಲರೂ ಜಿಲ್ಲಾ ವಕೀಲರ ಸಂಘದವರು ಹಾಗೂ ನನ್ನ ಕಲಾಪ್ರೇಮಿಗಳು, ಕಲೆಗೆ ಆಶಿಸಿರೋರು ಎಲ್ಲರೂ ಬಂದು ಆಶ್ರಯಿಸಬೇಕು ಅಂತಂದು ಪ್ರಾರ್ಥನೆ ಮಾಡ್ಕೊಂತಿದ್ದೀನಿ. ಈ ವೇಳೆ ಸುದೀಪ್, ಶಿವಶಂಕರಯ್ಯ, ಲಕ್ಷ್ಮೀಶ್, ಪಾಲಾಕ್ಷಯ್ಯ, ಸುರೇಶ್, ಹರೀಶ್, ಕುಮಾರ್, ರಾಮಲಿಂಗಯ್ಯ, ನವೀನ್ ಕುಮಾರ್, ಮಂಜುನಾಥ್ ಸೋರೆಕುಂಟೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.